ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಮಾಸಾಗಿ ಕೇಕ್ ಬೇಕ್ ಮಾಡ್ತಾ ಇದ್ದಾರೆ. ಎಸ್, ನೋಡ್ತಾ ಇದ್ದೀರಾ ನೀವು, ಸ್ಟಾರ್ಟಿಂಗಲ್ಲೇ ಒಂದು ಪಿಕ್ಚರ್ನ ನೋಡಿದ್ರಿ, ಎಷ್ಟು ಬೇಸ್ ಕೇಕ್ನ ಆಲ್ರೆಡಿ ಬೇಕ್ ಮಾಡಿ ಇಟ್ಟಿದ್ದಾರೆ ಅಂತ. ಸೊ ಇದೆಲ್ಲ ಅದ್ರ ಮೇಲೆ ಹಾಕುವಂತಹ ಟಾಪಿಂಗ್ಸ್, ಚಾಕೋ ಚಿಪ್ಸ್ ಆಗಿರ್ಬೋದು, ಅಥವಾ ಮೇಲೆ ಹಾಕುವಂಥ ಡಿಸೈನ್ದಾಗಿರ್ಬೋದು, ಅಥವಾ ಚಾಕೋ ಶೆಡಿಂಗ್ಸ್ ಆಗಿರ್ಬೋದು, ತುಂಬ ವೆರೈಟಿ ಆಫ್ ತುಂಬ ಮಾಸಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ರು. ಸೊ ಅದ್ರದ್ದೊಂದು ಕ್ಲಿಪ್ಪಿಂಗ್ನ ನಿಮಗೆ ತೋರಿಸೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾವು ನೋಡ್ತಾ ಇರೋದು 3 ವೆರೈಟಿ ಆಫ್ ಕೇಕ್ಸ್ನ ಅಟ್ ಅ ಟೈಮ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ವೈಟ್ ಫಾರೆಸ್ಟ್, ಬ್ಲ್ಯಾಕ್ ಫಾರೆಸ್ಟ್, ಹಾಗೆಯೇ DBCS 3 ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಟ್ ಎ ಟೈಮ್. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಏನೇನು ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿರೋ ಅಂಥ ಬೇಸ್ ಬನ್ನ ಕಟ್ ಮಾಡಿ 3 ಪೀಸಸ್ ಆಗಿ ಮಾಡಿ, ಅದಕ್ಕೆ ಅದರದೇ ಆದಂಥ ಫ್ಲೇವರ್ಡ್ ಕ್ರೀಮ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು, DBCಗೆ ಮಾತ್ರ ಯಾವುದೇ ಥರದ ಕ್ರೀಮ್ ಹಾಕೋದಿಲ್ಲ, ಅದಕ್ಕೆ ಚಾಕ್ಲೇಟ್ ಹಾಕ್ತಾರೆ. ಇನ್ನೆರಡಕ್ಕೆ ವೈಟ್ ಫಾರೆಸ್ಟ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಫಾರೆಸ್ಟ್ ಆಗಿರ್ಬೋದು, ಅದೆರಡಕ್ಕೂ ಕೂಡ ಬೇಸ್ ಬರೋದು ಈ ವಿಪ್ ಕ್ರೀಮ್. ಎಸ್, ವಿಪ್ ಕ್ರೀಮ್ ಬರುತ್ತೆ ಬೇಸಿಗೆ. ಸೊ ಆ ವಿಪ್ ಕ್ರೀಮ್ನ ಹಾಕಿ ನೀಟಾಗೆಲ್ಲ ರೆಡಿ ಮಾಡಿಕೊಂಡು, ಅದಕ್ಕೆ ಮತ್ತೆ ಮೇಲೆ ಚೋಕೋ ಚಿಪ್ಸಾ ಅಥವಾ ಏನೋ ಚಾಕೋ ಶ್ರೆಡ್ಡಿಂಗ ಅಥವಾ ವೈಟ್ ಚಾಕ್ಲೇಟ್ ಶ್ರೆಡ್ಡಿಂಗ್ ಏನು ಹಾಕಬೇಕೋ ಅದ್ರ ಡೆಕೋರೇಷನ್ನ ಮಾಡ್ತಾರೆ. ಸೊ DBCನಲ್ಲಿ ನಮಗೆ ವಿಪ್ ಕ್ರೀಮ್ ಬರೋದಿಲ್ಲ. DBCನಲ್ಲಿ ಕಂಪ್ಲೀಟ್ಲಿ ಚಾಕ್ಲೇಟೇ ಆಗಿರುತ್ತೆ. ಚಾಕ್ಲೇಟ್ ಇರುತ್ತೆ, ಚಾಕೋ ಚಿಪ್ಸ್ ಇರುತ್ತೆ, ಅಥವಾ ಏನೇನು ಹಾಕಿದ್ರೂ ಕಂಪ್ಲೀಟ್ಲಿ ಚಾಕ್ಲೇಟ್ ಇರುತ್ತೆ. ಡಾರ್ಕ್ ಚಾಕ್ಲೇಟ್ ಮತ್ತು ಸಮ್ಟೈಮ್ಸ್ ಮೈಲ್ಡ್ ಚಾಕ್ಲೇಟ್ಸ್ ಕೂಡ ಇರುತ್ತೆ, ಸಮ್ಟೈಮ್ಸ್ ಡಾರ್ಕ್ ಚಾಕ್ಲೇಟ್ ಇರುತ್ತೆ. ಸೊ ನೀವಿಲ್ಲಿ ನೋಡ್ತಿದ್ದೀರಿ, ಇದ್ರ ಟಾಪಿಂಗು ಕೂಡ ಚಾಕ್ಲೇಟಲ್ಲೇ ಬರುತ್ತೆ, ಅದಕ್ಕೆ ಇದ್ರ ಹೆಸರು DBC. ಸೊ ಯಾರ್ಯಾರಿಗೆ ಚಾಕ್ಲೇಟ್ ಲವರ್ಸ್ ಇರ್ತಾರೋ DBC ಬೆಸ್ಟ್ ಕೇಕ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಫಾರೆಸ್ಟ್ ಕೇಕ್. ಎಸ್, ವೈಟ್ ಫಾರೆಸ್ಟ್ ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಎರಡಕ್ಕೂ ಅದರದ್ದೇ ಆದಂತಹ ಔಟರ್ ಕೋಟಿಂಗ್ ಡೆಕೋರೇಷನ್ ಏನಿರುತ್ತೆ ಅದಾಗುತ್ತೆ. ಅದಾದಮೇಲೆ ಬ್ಯೂಟಿಫುಲ್ಲಾಗಿ ಅಲ್ಲಲ್ಲೇ ಕಲರ್ಫುಲ್ ಸ್ಪ್ರಿಂಕ್ಲರ್ಸ್ನೆಲ್ಲ ಹಾಕಿಬಿಟ್ಟು ಡೆಕೋರೇಟ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಸೊ ನಾನು ನಿಮಗೋಸ್ಕರ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋನಲ್ಲೂ ಅದನ್ನೇ ಹೇಳ್ತೀನಿ, ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ, ನಿಮ್ಮ ಕಡೆಯಿಂದ ಏನೂ ಚಾರ್ಜಸ್ ಕಟ್ಟಾಗೋದಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅವರು ಉಪಯೋಗಿಸ್ತಾ ಇರೋವಂಥ ಎಲ್ಲ ಬೇಸ್ ಇಂಗ್ರೀಡಿಯೆಂಟ್ಸ್ ಇದು. ಎಲ್ಲ ಕೇಕ್ ಲವರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಎ ಗ್ರೇಟ್ ಡೇ.